ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ಈ ವಿಡಿಯೋ ಏನಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ಸೊ ನಾನು ಒಂದು 3 days ಟ್ರಿಪ್ ನ ಪ್ಲಾನ್ ಮಾಡ್ಕೊಂಡಿದೀವಿ. ಈ 3 days ಟ್ರಿಪ್ಗೆ ಏನೆಲ್ಲ ಲಗೇಜ್ ಬೇಕೋ ಅದನ್ನ ಪ್ಯಾಕ್ ಮಾಡ್ಕೊಂತಾ ಇದ್ದೀನಿ. ಸೊ ಪ್ಯಾಕ್ ಮಾಡಕ್ ಮುಂಚೆ ನಾನು ಏನೆಲ್ಲ ನನ್ನ ಟ್ರಿಪ್ ಅಲ್ಲಿ ಲಗೇಜ್ ನಲ್ಲಿ ಪ್ಯಾಕ್ ಮಾಡ್ಕೊಂತೀನಿ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ನನಗೂ ನನ್ನ ಹಸ್ಬೆಂಡ್ ಇಬ್ಬರಿಗೂ ಟ್ರಾವೆಲ್ ಅಂದ್ರೆ ತುಂಬಾನೇ ಇಷ್ಟ. ಸಾಧ್ಯವಾದಾಗೆಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀವಿ. ನಾನೇನು ಪ್ರೋ ಪ್ಯಾಕರ್ ಅಲ್ಲ, ಆದ್ರೂ ನನ್ನ ಮೆಥಡ್ ಆಫ್ ಪ್ಯಾಕಿಂಗ್ ಹೇಗಿರುತ್ತೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಹೇಗೆ ಪ್ಯಾಕ್ ಮಾಡ್ಕೊಂತೀನಿ ಅಂತ ಕ್ವಿಕ್ ಆಗಿ ಹೋಗಿ ನೋಡ್ಕೊಂಡ್ ಬರೋಣವಾ? ಸೊ ಈ ಒಂದು ಪ್ಯಾಕಿಂಗ್ ಅನ್ನ 3 ಕ್ಯಾಟಗರೀಸ್ ಅಲ್ಲಿ ಡಿವೈಡ್ ಮಾಡ್ಕೊಳ್ಳೋಣಂತೆ. ಸೊ ಫಸ್ಟ್ ಕ್ಯಾಟಗರಿ ಬಂದು ಇದೆಲ್ಲ ನಮ್ಮ ಬ್ಯಾಕ್ ಪ್ಯಾಕ್ ನಲ್ಲಿ ಇಟ್ಕೊಳ್ಳೋಂಥದ್ದು. ಏನೇನೆಲ್ಲ ಇದೆ ಅಂತ ಒಂದ್ಸರಿ ನೋಡೋಣಂತೆ. ಸೊ ಕಾಟನ್ ಬೇಕಾಗತ್ತೆ ಎಮರ್ಜೆನ್ಸಿಗೆ ಅಂತ, ಮತ್ತೆ ಒಂದು ಮಾಸ್ಕ್ ಇಟ್ಕೊಂಡಿದೀನಿ. ಮತ್ತೆ ಈ ಒಂದು ಪೌಚ್ ನೀವು ನೋಡಿರ್ತೀರಾ ಅಂತ ಅನ್ಕೋತೀನಿ. ವಾಟ್ಸ್ ಇನ್ ಮೈ ಬ್ಯಾಗ್ ಮಾಡಿದ್ದೆ, ಅದರಲ್ಲಿ ನಾನು ಈ ಒಂದು ಪೌಚ್ ನ ತೋರಿಸಿದ್ದೆ. ಸೊ ಟ್ರಾವೆಲ್ ಅಲ್ಲಿ ಕ್ವಿಕ್ ಟಚ್ಅಪ್ಸ್ಗೆ ಏನಾದ್ರು ಬೇಕಾದ್ರೆ ಅಂತ ಹೇಳಿ ಈ ಒಂದು ಪೌಚ್. ಮತ್ತೆ ಇದು ಬಂದು ವ್ಯಾಲೆಟ್, ದುಡ್ಡು, ಚೇಂಜು, ಮತ್ತೆ ID ಕಾರ್ಡ್ಸ್, ಕೆಲವೊಂದು ಲೈಸೆನ್ಸು ಅದು ಎಲ್ಲ ಇರುತ್ತೆ. ಮತ್ತೆ ಇದು ಪವರ್ ಬ್ಯಾಂಕ್, ಏನಾದ್ರೂ ಚಾರ್ಜ್ ಮಾಡ್ಕೋಬೇಕು ಅಂತಂದ್ರೆ ಯೂಸ್ಫುಲ್ ಆಗುತ್ತೆ. ಮತ್ತೆ ಪಾಕೆಟ್ ಟಿಶ್ಯೂ ಬೇಕಾಗುತ್ತೆ ಅಂತ. ಒಂದು ಫೇಸ್ ವಾಶ್ ಎಮರ್ಜೆನ್ಸಿಯಲ್ಲಿ ಬ್ಯಾಕ್ ಪ್ಯಾಕ್ ನಲ್ಲೇ ಇದ್ರೆ ಯೂಸ್ಫುಲ್ ಆಗುತ್ತೆ. ಮತ್ತೆ ಒಂದಿಷ್ಟು ಯೂಸ್ ಅಂಡ್ ಥ್ರೋ ಸ್ಪೂನ್ಸ್, ಆಮೇಲೆ ಒಂದು ಪೆನ್ನು, ಮತ್ತೆ ಇದೊಂದು ಮಲ್ಟಿಪರ್ಪಸ್ ನೈಫ್, ಏನಾದ್ರೂ ಕಟ್ ಮಾಡೋದಿಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಫೋಲ್ಡಬಲ್ ಮಲ್ಟಿಪರ್ಪಸ್ ನೈಫ್. ಸೊ ಇದು ಕೂಡ ಅಷ್ಟೇ ಬ್ಯಾಕ್ ಪ್ಯಾಕ್ ನಲ್ಲೇ ಇದ್ರೆ ಯೂಸ್ ಆಗುತ್ತೆ. ಸೊ ಬ್ಯಾಕ್ ಪ್ಯಾಕ್ ನಲ್ಲಿ ಇದನ್ನ ಇಟ್ಕೊಂಡಿರ್ತೀನಿ. ಒಂದು 1/2 ಲೀಟರ್ ಒಂದು ವಾಟರ್ ಬಾಟಲ್ ಸದ್ಯಕ್ಕೆ ಖಾಲಿ ಇದೆ. ಆಮೇಲೆ ಅಂಬ್ರಲಾ, ಇದು ಲೈಟ್ ವೇಟ್ ಅಂಬ್ರಲಾ. ಸೊ ಮಳೆ ಬಂದ್ರೂ ಯೂಸ್ ಆಗುತ್ತೆ, ಮತ್ತೆ ಜೊತೆಗೆ ಏನಾದ್ರೂ ಬಿಸಿಲಿದ್ರು ಕೂಡ ಇದು ಯೂಸ್ ಆಗುತ್ತೆ. ಹಾಗಾಗಿ ಒಂದು ಅಂಬ್ರಲಾ, ಮತ್ತೊಂದು ಕೂಂಬು, ಮತ್ತೆ ಇದು ಒಂದು ಬಂದು ಮೆಡಿಕಲ್ ಪೌಚ್. ಸೊ ಇದರಲ್ಲಿ ಇಮಿಡಿಯೇಟ್ ಆಗಿ ಬೇಕಾಗುವಂತ ಮೆಡಿಸನ್ ಅನ್ನ ಹೀಗೆ ಇಟ್ಕೊಂಡಿದೀನಿ, ಟ್ಯಾಬ್ಲೆಟ್ಸ್ ಅನ್ನ. ಯಾಕಂದ್ರೆ ನಮ್ಮ ಲಗೇಜ್ ಬಂದು ರೂಮ್ ಅಲ್ಲಿ ಇರುತ್ತೆ, ನಮ್ಮ ಹತ್ರ ಬ್ಯಾಕ್ ಪ್ಯಾಕ್ ಮಾತ್ರ ಇರುತ್ತೆ. ಸೊ ಒಂದು ಚಿಕ್ಕದಾಗಿರೋಂತ ಒಂದು ಮೆಡಿಕಲ್ ಪೌಚ್. ಇದು ಒಂದು ರೋಲರ್. ಈ ರೋಲರ್ ಹೇಗೆ ಯೂಸ್ ಆಗುತ್ತೆ ಅಂದ್ರೆ, ಫೇಸ್ ಅಲ್ಲಿ ಏನಾದ್ರೂ ಆಯಿಲ್ ಆಗಿದ್ರೆ ಇದನ್ನ ಸೆಕ್ರೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ನಾನು ಇದಕ್ಕೆ ಸಪರೇಟ್ ಆಗಿ ಒಂದು ಶಾರ್ಟ್ಸ್ ಅನ್ನ ಮಾಡಿ ಹಾಕ್ತೀನಿ ಮುಂದೆ, ನೀವು ನೋಡ್ಬೋದು. ಸೊ ಇದೊಂದು ರೋಲರ್ ಇಟ್ಕೊಂಡಿರ್ತೀನಿ. ಮತ್ತೆ ಇದೊಂದು ಸೆಲ್ಫಿ ಸ್ಟಿಕ್, ಇದು ಕೂಡ ಅಷ್ಟೇ ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಒಂದು ಸೆಲ್ಫಿ ಸ್ಟಿಕ್. ಹಾಗೇನೆ ಒಂದು ಫೋಲ್ಡಬಲ್ ಫ್ಯಾನ್, ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ ಟ್ರಾವೆಲ್ ಟೈಮ್ ನಲ್ಲಿ. ಯಾಕಂದ್ರೆ ಬಿಸಿಲಿದ್ರೆ ಅಂತೂ ಬೇಕಾಗುತ್ತೆ. ಸೊ ಒಂದು ಫೋಲ್ಡಬಲ್ ಫ್ಯಾನ್ ಅನ್ನ ನನ್ನ ಬ್ಯಾಕ್ ಪ್ಯಾಕ್ ನಲ್ಲಿ ಇಟ್ಕೊಂತಾ ಇದ್ದೀನಿ. ಮತ್ತೆ ID ಕಾರ್ಡ್ಸ್, ಹೋಟೆಲ್ ಚೆಕ್ ಇನ್ ಇಂದ ಹಿಡಿದು ಎಲ್ಲ ಕಡೆಗೂ ಬೇಕಾಗುತ್ತೆ, ಆಧಾರ್ ಕಾರ್ಡ್. ಸೊ ಹಾಗಾಗಿ ಇದು ಒಂದು ನನ್ನ ಬ್ಯಾಕ್ ಪ್ಯಾಕ್ ಅಲ್ಲಿ ಇಟ್ಕೊಂತಾ ಇದ್ದೀನಿ. ಸೊ ಇದೆಲ್ಲ ನನ್ನ ಬ್ಯಾಕ್ ಪ್ಯಾಕಿಗೆ ಬೇಕಾಗಿರುವಂತ ಥಿಂಗ್ಸ್. ಟ್ರಾವೆಲಿಗೆ ನಾನು ತಗೊಂಡೋಗ್ತಾ ಇರೋ ಬ್ಯಾಕ್ ಪ್ಯಾಕ್ ಇದು ಟೈನಿ ಆಗಿದೆ, ಬಟ್ ತುಂಬಾನೇ ಐಟಮ್ಸ್ ಇಡ್ಸುತ್ತೆ. ಯಾಕಂದ್ರೆ ತುಂಬಾನೇ ಜಿಪ್ಪರ್ಸ್ ಇದೆ. ಇಲ್ಲಿ ಒಂದು ಜಿಪ್ ಇದೆ, ಮತ್ತೆ ಇನ್ನೊಂದು ಸೆಕೆಂಡ್ ಪೌಚ್ ಇದೆ. ಒಳಗಡೆ ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ, ಮತ್ತೆ ತುಂಬಾ ಪಾರ್ಟಿಷನ್ಸ್ ಇದೆ. ಇನ್ನ ಒಂದು ಚಿಕ್ಕ ಪಾರ್ಟಿಷನ್ ಇದೆ, ಮತ್ತೆ ಹಿಂದೆ ಕೂಡ ಒಂದು ಜಿಪ್ಪರ್ ಇದೆ ಎಮರ್ಜೆನ್ಸಿಗೆ ಅಂತ. ಮತ್ತೆ ಸೈಡ್ಸ್ ಅಲ್ಲಿ ಕೂಡ ಅಷ್ಟೇ ವಾಟರ್ ಬಾಟಲ್ಸ್ ಎಲ್ಲ ಇಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಈ ಬ್ಯಾಗ್ ಪೌಚ್ ನ ನಾನು ತುಂಬಾ ಯೂಸ್ ಮಾಡ್ತೀನಿ. ಐ ಥಿಂಕ್ ಇದು ಟ್ರಾವೆಲ್ಗೆ ಪರ್ಫೆಕ್ಟ್ ಫಿಟ್ ಅಂತ. So the backpack is now ready. So this is the second category. ಈ ಒಂದು ಕ್ಯಾಟಗರಿಯಲ್ಲಿ ನಾನು ಒಂದಿಷ್ಟು ಟ್ರಾವೆಲ್ ಎಸೆನ್ಷಿಯಲ್ಸ್ ಹಾಗೇನೆ ಎಲೆಕ್ಟ್ರಾನಿಕ್ಸ್ ಎಲ್ಲ ಏನ್ ಬೇಕಿರುತ್ತೆ ಅದನ್ನ ಇಟ್ಕೊಂಡಿದೀನಿ. ಏನೇನಿದೆ ಅಂತ ಹೇಳಿ ಒಂದ್ಸರಿ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣಂತೆ. ಸೊ 2 ಕ್ಯಾಪ್, ಯಾಕಂದ್ರೆ ಈಗ ಸಮ್ಮರ್ ಇರೋದ್ರಿಂದ ಎಲ್ಲಾದ್ರೂ ಒಂಚೂರು ಹೊರಗೆ ಹೋಗ್ತೀವಿ ಅಂತಂದ್ರೆ ಕ್ಯಾಪ್ ಬೇಕು ಫಾರ್ ಪ್ರೊಟೆಕ್ಷನ್. ಸೊ 2 ಕ್ಯಾಪ್ ಇದೆ, ನಂದೊಂದು ಮತ್ತೆ ನನ್ನ ಹಸ್ಬೆಂಡ್ ಒಂದು. ಹಾಗೇನೆ ಒಂದು ಆಲ್ ಔಟ್ ನ ಇಟ್ಕೊಂಡಿದೀನಿ. ನೀವು ಅನ್ಕೋಬಹುದು ಆಲ್ ಔಟ್ ಮಿಷಿನ್ ಏನಕ್ಕೆ ಇಟ್ಕೊಂಡಿದೀನಿ ಅಂತ. ಸೊ ಸಮ್ ಟೈಮ್ಸ್ ಸ್ಟೇ ಆಗಿರೋ ಕಡೆ
ಮಸ್ಕಿಟೋಸ್ ಏನಾದ್ರೂ ಇದ್ರೆ ಇರ್ಲಿ ಅಂತ ಹೇಳಿ ಒಂದು ಆಲ್ ಔಟ್ ನ ಇಟ್ಕೊಂಡಿದೀನಿ. ಮತ್ತೆ ಇದು ಬಂದು ನಾನು ಈಗ ರೆಕಾರ್ಡಿಂಗಿಗೆ ಯೂಸ್ ಮಾಡ್ತಾ ಇರೋಂತ ಮೈಕ್ ತುಂಬಾನೇ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಇದರ ಫುಲ್ ರಿವ್ಯೂನ ನಾನು ಇನ್ನೊಂದು ಶಾರ್ಟ್ಸ್ ಅಲ್ಲಿ ಮಾಡ್ತೀನಿ ಆ ಒಂದು ಮೈಕ್ ಇದು. ಹಾಗೇನೆ ಇದು ಟ್ರಾವೆಲ್ ಅಡಾಪ್ಟರ್. ಇದು ಬಂದು ಮಲ್ಟಿ ಪಿನ್ ಸಾಕೆಟ್. ಸೊ ತುಂಬಾನೇ ಯೂಸ್ಫುಲ್ ಆಗುತ್ತೆ ಟ್ರಾವೆಲ್ ನಲ್ಲಿ. ಯಾಕಂದ್ರೆ ಎಲ್ಲ ಎಷ್ಟೊಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನ ನಾವು ಚಾರ್ಜ್ ಮಾಡ್ಬೇಕಾಗುತ್ತೆ. ಲೈಕ್ ಪವರ್ ಬ್ಯಾಂಕ್ ಆಗಿರ್ಬೋದು ಅಥವಾ ಈ ರೀತಿ ನಮ್ಮ ಗ್ಯಾಜೆಟ್ಸ್ ಇರ್ಬೋದು, ಮೊಬೈಲ್ಗಳು ಇರ್ಬೋದು. ಸೊ ಎಲ್ಲಾನು ನಾವು ಚಾರ್ಜ್ ಮಾಡೋದಕ್ಕೆ ತುಂಬಾ ಪಿನ್ಸ್ ಕೊಟ್ಟಿರೋದಿಲ್ಲ. ಇದರಲ್ಲಿ ಒಂದೇ ಸರಿ ನಮ್ಗೆ ಒಂದು 8 ಗ್ಯಾಜೆಟ್ಸ್ ನ ನಾವು ಚಾರ್ಜ್ ಮಾಡ್ಬೋದು ಅಟ್ ಎ ಟೈಮ್. ಹಾಗಾಗಿ ಇದು ತುಂಬಾನೇ ಹೆಲ್ಪ್ಫುಲ್. ನಾವು ಟ್ರಾವೆಲ್ಗೆ ಎಲ್ಲಿ ಹೋದ್ರು ಇದನ್ನ ಕಂಪಲ್ಸರಿ ತಗೊಂಡು ಹೋಗ್ತೀವಿ. ಇದು ಬಂದು ನಂದೊಂದು ಶೇಡ್ಸ್ ಮತ್ತೆ ನನ್ನ ಹಸ್ಬೆಂಡ್ ಒಂದು ಶೇಡ್ಸ್, ಮೊಬೈಲ್ಗೆ ಬೇಕಾಗಿರುವಂತ ಚಾರ್ಜರು ಮತ್ತೆ ಒಂದೆರಡು ಎಕ್ಸ್ಟ್ರಾ ಅಡಿಷನಲ್ ಆಗಿರುವಂತ ಒಂದು ಪಿನ್ಸ್. ನನ್ 2 ವಾಚ್ ಇಟ್ಕೊಂಡಿದೀನಿ. ಹಾಗೇನೆ ಅವ್ರ ಔಟ್ಫಿಟ್ಗೆ ಸೂಟ್ ಆಗ ಹಾಗೆ 2 ವಾಚ್ ಇಟ್ಕೊಂಡಿದ್ದಾರೆ. ಇದನ್ನ ನಾನು ಈ ರೀತಿ ಒಂದು ಥಿನ್ ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ದೀನಿ, ಯಾಕಂದ್ರೆ ಸ್ಕ್ರಾಚ್ ಆಗ್ಬಾರ್ದು ಅಂತ ಹೇಳಿ. ಹಾಗೇನೆ ನೆಕ್ಸ್ಟ್ ಬಂದು ಇದು ಡ್ರೋನ್. ಕೆಲವೊಂದ್ಸರಿ ಟ್ರಾವೆಲ್ ನಲ್ಲಿ ಡ್ರೋನ್ ಶಾಟ್ಸ್ ಏನಾದ್ರು ತಗೋಬೇಕು ಅಂದಾಗ ಯೂಸ್ ಮಾಡ್ತೀವಿ. ಹಾಗಾಗಿ ಡ್ರೋನು ಇದಿಷ್ಟು ಕ್ಯಾಟಗರಿ ನಂಬರ್ 2. ಇದನ್ನೆಲ್ಲ ನಾನು ಈ ಒಂದು ಬ್ಯಾಗ್ ನಲ್ಲಿ ಪ್ಯಾಕ್ ಮಾಡ್ತೀನಿ. ಮತ್ತೆ ಇನ್ನ ತುಂಬಾ ಸ್ಪೇಸ್ ಉಳಿಯುತ್ತೆ. ಸೊ ಇದ್ರ ಜೊತೆಗೆ ನಾನು ಏನ್ ಪ್ಯಾಕ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಒಂದು 2 ಪೇರ್ ಶೂಸ್ ತಗೊಂಡಿದೀವಿ. ಒಂದು ನಂದು, ಒಂದು ನನ್ನ ಹಸ್ಬೆಂಡ್ದು, ಮತ್ತೆ ಹಾಗೆ ಅದೊಂದು ಸ್ಲಿಪರ್ಸ್ ಅನ್ನ ಇಟ್ಕೊಂಡಿದೀನಿ. ಸೊ ಇದು 3 ನಾನು ಸಪರೇಟ್ ಆಗಿ ಶೂ ಬ್ಯಾಗ್ಸ್ ನಲ್ಲಿ ಹಾಕಿ ಇಟ್ಕೊಂತೀನಿ. ಯಾಕಂದ್ರೆ ಶೂಸ್ ನ ಬೇರೆ ಐಟಮ್ಸ್ ಜೊತೆಗೆ ಇಟ್ರೆ ಇಷ್ಟ ಆಗಲ್ಲ ಅಲ್ವಾ. ಹಾಗಾಗಿ ಈ ತರ ಶೂ ಬ್ಯಾಗ್ಸ್ ಸಿಗುತ್ತೆ ಈಸಿಯಾಗಿ, ಅಮೆಝಾನ್ ಅಲ್ಲಿ ಸಿಗುತ್ತೆ ಇದು. ಈ ಶೂ ಬ್ಯಾಗ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಯಾವ್ದಾದ್ರು ನಿಮ್ಗೆ ಕನ್ವೀನಿಯಂಟ್ ಆಗುವಂತಹ ಬ್ಯಾಗ್ಸ್ ಅಲ್ಲಿ, ಪೌಚಸ್ ನಲ್ಲಿ ಈ ತರ ಶೂಸ್ ನ ಹಾಕಿಟ್ಕೋಬಹುದು. ಈ ಶೂ ಬ್ಯಾಗ್ಸ್ ನ ರೆಡಿ ಮಾಡ್ಕೊಂಡ್ಮೇಲೆ ನಾನು ಅದನ್ನು ಇದೇ ಬ್ಯಾಗ್ ನಲ್ಲಿ ಫಿಟ್ ಮಾಡ್ತೀನಿ. ಓಕೆ, ಸೊ ಥರ್ಡ್ ಕ್ಯಾಟಗರಿ ಬಂದು ಬಟ್ಟೆಗಳು. ಸೊ ನಮ್ ಲಗೇಜ್ ಪ್ಯಾಕಿಂಗ್ ನಲ್ಲಿ ಯಾವಾಗ್ಲೂ ಅಷ್ಟೇ ತುಂಬಾ ಸ್ಪೇಸ್ ತಗೊಳ್ಳೋಂಥದ್ದೇ ಬಟ್ಟೆಗಳು. ಆದಷ್ಟು ನಾವು ಟ್ರಾವೆಲ್ ಮಾಡುವಾಗ ಎಷ್ಟು ಯೂಸ್ ಮಾಡ್ತೀವೋ ಅದನ್ನ ಲೆಕ್ಕ ಹಾಕೊಂಡು ಒಂದು ಪ್ಯಾಕಿಂಗ್ ಮಾಡ್ಕೊಳ್ಳೋದು ಬೆಟರ್ ಅಂತ ನನ್ಗನ್ಸುತ್ತೆ. ಸೊ ನಾನೀಗ 3 ಡೇಸಿಗೋಸ್ಕರ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಹಾಗಾಗಿ 4 ಪೇರ್ಸ್ ಆಫ್ ಕ್ಲಾತ್ಸ್ ನ ಇಟ್ಕೊಳ್ಳೋಣ ಅಂತ ಹೇಳಿ ತಗೊಂಡಿದೀನಿ. ಈ ರೀತಿ ಎಲ್ಲ ಲಗೇಜ್ ನ ಕಾಣಿಸೋ ಹಂಗೆ ಇಟ್ಕೊಳ್ಳೋದ್ರಿಂದ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಯಾವ್ದಾದ್ರು ಮರ್ತೋಗಿದ್ರೆ ಅಥವಾ ಏನಾದ್ರು ಇಟ್ಕೊಳ್ಳೋದು ಬಿಟ್ಟಿದ್ರೆ ತುಂಬಾ ಈಸಿಯಾಗಿ ನಮ್ಗೆ ಐಡೆಂಟಿಫೈ ಆಗುತ್ತೆ, ನಮ್ಗೆ ಏನ್ ಬೇಕೋ ಅದನ್ನ ಇಟ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ. ಮತ್ತೆ ಇದು ಸೂಟ್ ಕೇಸು, ನಮ್ಮಿಬ್ಬರದು ಲಗೇಜ್ ಇದ್ರೊಳಗೆ ಇಟ್ಕೊಂತೀನಿ. ಮತ್ತೆ ಈ 3 ಡೇಸ್ಗೆ ಇರೋದ್ರಿಂದ ಸೂಟ್ ಕೇಸ್ ಬೇಕಾಗುತ್ತೆ ಒಂದು. ಆಮೇಲೆ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದೀವಿ, ಸ್ವಲ್ಪ ಲಗೇಜ್ ಜಾಸ್ತಿ ಆದ್ರೂ ಏನು ಮ್ಯಾಟರ್ ಆಗಲ್ಲ. ಫ್ಲೈಟ್ ನಲ್ಲಿ ಟ್ರಾವೆಲ್ ಮಾಡುವಾಗೆಲ್ಲ ವೇಟ್ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಸದ್ಯಕ್ಕೆ ಈ ಸೂಟ್ ಕೇಸ್ ನಲ್ಲಿ ನಾನು ನನ್ನ ಲಗೇಜ್ ನ ಪ್ಯಾಕ್ ಮಾಡ್ಕೊಂತ ಇದ್ದೀನಿ. ಇದು 4 ವೀಲ್ಸ್ ಇರೋದ್ರಿಂದ ಪ್ರಾಪರ್ಟಿಯಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಗೊಂಡೋಗೋ ಕೂಡ ತುಂಬಾ ಕಂಫರ್ಟಬಲ್ ಇರುತ್ತೆ. ಹಾಗಾಗಿ ಈ ಸೂಟ್ ಕೇಸು. ಮತ್ತೆ ಈ ಡ್ರೆಸ್ ಬಂದು ನನ್ನ ತಗೊಂಡ್ ಹೋಗೋದಕ್ಕಲ್ಲ, ಇದು ಹೋಗುವಾಗ ಟ್ರಾವೆಲಿಗೆ ಹಾಕೊಳಕ್ಕೆ ಅಂತ ಹೇಳಿ ತೆಗೆದಿಟ್ಕೊಂಡಿದೀನಿ. ಈ ರೀತಿ ಎಲ್ಲ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡ್ರೆ ನಾವು ಹೊರಡೋ ಟೈಮ್ ನಲ್ಲಿ ಯಾವುದೇ ರೀತಿಯಾಗಿ ಒಂದು ಗಾಬರಿ ಆಗೋದಿಲ್ಲ, ಅರ್ಜೆನ್ಸಿ ಆಗೋದಿಲ್ಲ. ಹಾಗಾಗಿ ಎಲ್ಲ ಈ ರೀತಿ ನಾನು ಸೆಟ್ ಮಾಡಿ ಇಟ್ಕೊಂಡಿದೀನಿ. ಸೊ ಸೂಟ್ ಕೇಸ್ ಒಳಗಡೆ ನಾನು ಲಗೇಜ್ ನ ಹೇಗ್ ಪ್ಯಾಕ್ ಮಾಡ್ತೀನಿ ಅಂತ ನೋಡೋಣಂತೆ. ಶರ್ಟ್ಸ್ ಮತ್ತೆ ಅವ್ರ ಪ್ಯಾಂಟ್ಸ್ ನ ಅರೇಂಜ್ ಮಾಡ್ಬಿಡ್ತೀನಿ. ನಾನು ಈ ರೋಲ್ ಮೆಥಡ್ ಅದೆಲ್ಲ ಏನು ಮಾಡೋದಿಲ್ಲ. ಯಾಕಂದ್ರೆ ಹಾಗೆ ಮಾಡಿದಾಗ ಐರನ್ ಏನ್ ಮಾಡಿರ್ತೀವಿ ಅದು ಪೂರ್ತಿ ಹೋಗ್ಬಿಡುತ್ತೆ. ಅದು ನನ್ಗೆ ಯಾಕೋ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ. ಹೀಗೆ ಜೀನ್ಸ್ ನೆಲ್ಲ ಸಣ್ಣ ಫೋಲ್ಡ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಶರ್ಟ್ಸ್ ನ ಮತ್ತೆ ನನ್ನ ಡ್ರೆಸ್ಸಸ್ ನ ನಾನು ಪೂರ್ತಿ ಹೀಗೆ ಇಟ್ಕೊಳ್ಳೋದೇ ಪ್ರಿಫರ್ ಮಾಡ್ತೀನಿ. ಸೊ ಹೀಗೆ ಜೀನ್ಸ್ ಅನ್ನ ಸೆಟ್ ಮಾಡ್ತಾ ಇದ್ದೀನಿ ಅವ್ರದ್ದು. ಮತ್ತೆ ಈಗ ನನ್ನ ಬಟ್ಟೆಗಳು, ಫಸ್ಟ್ 2 ಜೀನ್ಸ್ ಪ್ಯಾಂಟ್ ಏನಿದೆ ಅದನ್ನ ಇಟ್ಟಿದ್ದೀನಿ. ಈ ಸೈಡ್ಗೆ ನಾನು ಇಷ್ಟೇ ಬಟ್ಟೆಗಳನ್ನ ಇಟ್ಕೊಂತ ಇದ್ದೀನಿ. ಜೊತೆಗೆ ಟವಲ್ಸ್ ನ ಇದ್ರ ಮೇಲೆ ಹಾಕಿ ಹಿಂಗೆ ಕ್ಲೋಸ್ ಮಾಡ್ಬಿಡ್ತೀನಿ. ಇದು ಬೆಲ್ಟ್ ಹಾಕೋದ್ರಿಂದ ಲಗೇಜ್ ಮೂವ್ ಆಗಲ್ಲ, ನೀಟಾಗಿ ಅದ್ರ ಜಾಗದಲ್ಲೇ ಇರುತ್ತೆ. ಹಾಗಾಗಿ ಸೆಕ್ಯೂರ್ ಮಾಡ್ಬಿಡೋಣ. ಇದು ನನ್ನ ಸೂಟ್ ಕೇಸ್ ನ ಸೆಕೆಂಡ್ ಸೈಡ್. ಇಲ್ಲಿ ಒಂದು ಚಿಕ್ಕ ಚಿಕ್ಕ ಜಿಪ್ಸ್ ನ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಎಮರ್ಜೆನ್ಸಿಯಾಗಿ ಏನಾದ್ರು ತಕ್ಕೊಳ್ಳೋ ಅಂತ ಐಟಮ್ಸ್ ನ ಇದ್ರಲ್ಲಿ ಹಾಕ್ಬೋದು. ಇದಾದ್ಮೇಲಿಂದ ನಾನು
ಫಿಲ್ ಮಾಡ್ತೀನಿ. ಇಲ್ಲಿ ಈ ಪಾರ್ಟಿಷನ್ ಅಲ್ಲಿ ನಾನು ಸ್ವಿಮ್ ವೇರ್ ಇಟ್ಕೊಂತಾ ಇದ್ದೀನಿ. ಈ ಪಾರ್ಟಿಷನ್ ಅಲ್ಲಿ ಇಟ್ಕೊಂತೀನಿ ನೈಟ್ ಡ್ರೆಸ್ಸಸ್. ನಾನು ನಿಮ್ಗೆ ತೋರಿಸಿದ್ನಲ್ಲ ಪೂರ್ತಿ ನನ್ನ ಲಾಂಜ್ರೆ ಕ್ಯೂಬು ಪೂರ್ತಿ ಹೀಗೆ ಎತ್ತಿಟ್ಬಿಡ್ತಾ ಇದ್ದೀನಿ. ಆಮೇಲೆ ಇದು ಚಿಕ್ಕ ಚಿಕ್ಕ ಪೌಚಸ್ ಏನಿದೆ ಅದನ್ನೆಲ್ಲ ಇಲ್ಲಿ ಸೆಟ್ ಮಾಡ್ತೀನಿ. ಇದು ಮೇಕಪ್ ಪೌಚು ಮತ್ತೆ ಮೆಡಿಸಿನ್ ಪೌಚು. ಇದೆಲ್ಲ ಪೌಚಸ್ ಇರೋದ್ರಿಂದ ಏನು ಕಷ್ಟ ಆಗಲ್ಲ ತಕ್ಕೊಳೋದಕ್ಕೆ, ಹಾಗಾಗಿ ಪೌಚಸ್ನೆಲ್ಲ ಹೀಗೆ ಸೆಟ್ ಮಾಡಿದ್ದೀನಿ. ಮತ್ತೆ ಇದೊಂದು ಹೇರ್ ಟೂಲ್, ಸೊ ಅದಲ್ಲಿ ಬೇಡ, ಇಲ್ಲಿ ಇದು ಹೇರ್ ಟೂಲು. ಹೀಗಿಟ್ರೆ ಟ್ರಾವೆಲಲ್ಲಿ ಡ್ಯಾಮೇಜ್ ಕೂಡ ಆಗೋದಿಲ್ಲ. ಸೊ ಓಕೆ, ನೋಡಿ ನೀಟಾಗಿ ಸೆಟ್ ಆಗಿದೆ. ಆ್ಯಕ್ಚುಲಿ ಇನ್ನೂ ಸಾಕಷ್ಟು ಸ್ಪೇಸ್ ಉಳಿದಿದೆ. ಓಕೆ, ಹೀಗೆ ಇರಲಿ. ಮತ್ತೆ ಈಗ ಇದು ಜಿಪ್ ಮಾಡಿ ಈ ಜಿಪ್ಪಲ್ಲಿ ನಾನು ಕರ್ಚಿಫ್ಸ್, ಹ್ಯಾಂಡ್ ಕರ್ಚಿಫ್ಸ್ನ ಇಟ್ಕೊತಾ ಇದ್ದೀನಿ. ಈಸಿಯಾಗಿ ಕಾಣಿಸುತ್ತೆ ಮತ್ತೆ ಸಿಗುತ್ತೆ ಅಂತ. ಮತ್ತೆ ಪಾಲಿಥಿನ್ ಬ್ಯಾಗ್ಸ್ ತಗೊಂಡಿದ್ದೆ ಅಲ್ವಾ, ಪ್ಲಾಸ್ಟಿಕ್ ಕವರ್ಸ್, ಅದನ್ನು ಇದರಲ್ಲೇ ಇಟ್ಕೊತೀನಿ. ಮತ್ತೆ ಇದು ಲಾಂಡ್ರಿ ಬ್ಯಾಗ್. ಹಾಗೆ ಬೆಲ್ಟ್ ಸೆಕೆಂಡ್ ಸೈಡ್ ಕೂಡ ಸೆಟ್ ಆಗಿದೆ. ನಾನು ಪೂರ್ತಿ ಸೂಟ್ ಕೇಸ್ನ ಜಿಪ್ ಮಾಡಿ ತೋರಿಸ್ತೀನಿ. ಫಸ್ಟ್ ಇದರಲ್ಲಿ ನಾನು ಈ ಶೂಸ್ನೆಲ್ಲನೂ ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಅದಾದ್ಮೇಲೆ ಮಿಕ್ಕ ಎಲ್ಲ ಐಟಮ್ಸ್ನು ಇಡ್ಬೋದು. ಹಾಗಾಗಿ ಈ ಥರ ಅರೇಂಜ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವ ಐಟಮ್ ಬೇಕೋ ಅದನ್ನ ಮಾತ್ರ ತಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಮತ್ತೆ ಎಲ್ಲ ಚಾರ್ಜರ್ಸು ಮತ್ತೆ ಈ ಒಂದು ಅಡಾಪ್ಟರು ಇದನ್ನೆಲ್ಲನೂ ನಾನು ಈ ಒಂದು ಬ್ಯಾಗ್ ಹಾಕಿಟ್ಕೊತಾ ಇದ್ದೀನಿ, ಈಸಿಲಿ ಸಿಗ್ಲಿ ಅಂತ ಹೇಳಿ. ಹೀಗೆ ಓಕೆ. ಸೊ ಶೇಡ್ಸು, ಡ್ರೋನ್ದು ಬಾಕ್ಸು ನಾನು ನಿಮ್ಗೆ ತೋರಿಸಿದ್ದೀನಿ ಈಗಾಗಲೇ. ಇದನ್ನು ಈ ಲಗೇಜ್ನಲ್ಲಿ ಫಿಟ್ ಮಾಡ್ತಿದ್ದೀನಿ. ಇಡ್ಸುತ್ತೆ, ಆರಾಮಾಗಿ ಇಡ್ಸುತ್ತೆ, ತುಂಬ ಸ್ಪೇಸ್ ಇದೆ. ಇದು ಮೈಕು, ಎಕ್ಸ್ಟ್ರಾ ವಾಚಸ್ ಏನಿತ್ತು ಅದು, ಆಲ್ ಔಟು, ಮತ್ತು ಕ್ಯಾಪ್. ಇನ್ನೂ ಸ್ಪೇಸ್ ಇದೆ ಇದರಲ್ಲಿ ಆ್ಯಕ್ಚುಲಿ, ಬಟ್ ಸಾಕು, ಇದಿಷ್ಟು ಸಾಕಾಗುತ್ತೆ. ಸೊ ಟ್ರಾವೆಲ್ಗೆ ಸೆಕೆಂಡ್ ಬ್ಯಾಗ್ ರೆಡಿ ಇದೆ. ಒಂದೇ ಒಂದು ನಿಮಿಷ ನಾನು ನಿಮಗೆ ಇದು ಸೆಕೆಂಡ್ ಬ್ಯಾಗ್ ಮತ್ತು ಇದು ರೆಡಿ ಮಾಡ್ಕೊಂಡ್ವಲ್ಲ ಅದು ಬ್ಯಾಕ್ ಪ್ಯಾಕ್ ಜೊತೆಗೆ ಒಂದು ಸೂಟ್ ಕೇಸ್. ಸೊ ಇದಿಷ್ಟು ಈ ಟ್ರಿಪ್ಪಿನ ಕಂಪ್ಯಾನಿಯನ್ಸ್. ಯೂಶಲಿ ನಾವು ಯಾವ ಟ್ರಿಪ್ಪಿಗೆ ಹೋದ್ರೂ ಇದೇ ಥರನೇ ರೆಡಿ ಮಾಡ್ಕೋತೀವಿ. ಒಂದು ಸೂಟ್ ಕೇಸು, ಒಂದು ಬ್ಯಾಗ್ ಮತ್ತೆ ಒಂದು ಬ್ಯಾಕ್ ಪ್ಯಾಕ್. ಸೊ ಹೀಗೆ ನಾವು ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ಕನ್ವೀನಿಯೆಂಟ್ ಆಗಿ ಟ್ರಾವೆಲ್ ಮಾಡ್ಬೋದು ಅಂತ ನಮ್ಮ ಅಭಿಪ್ರಾಯ. ಸೊ ನೋಡಿ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಹೇಳಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಹೇಗೆ ನಿಮ್ಮ ಲಗೇಜನ್ನು ಪ್ಯಾಕ್ ಮಾಡ್ಕೊತೀರಾ ಅಂತ ನನಗೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು, ಬಾಯ್.